ಈ ಸಂಭ್ರಮಾಚರಣೆಯನ್ನ ಮಾಡೋದಲ್ಲದೇನೆ ಅದನ್ನ ಕೆಲವರು ಸಮರ್ಥನೆಯನ್ನ ಬೇರೆ ಮಾಡ್ಕೊಳ್ತಾರೆ. ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು. ಮೊಲ ಹಿಡಿದು ಮಾರಕಾಸ್ತ್ರಗಳೊಂದಿಗೆ ಸಂಭ್ರಮಾಚರಣೆಯನ್ನ ಮಾಡಿರೋದು ಇದೆಯಲ್ವಾ. ರಾಯಚೂರಿನ ತುರ್ವಿಹಾಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಪಂಚನಾಮೆಯನ್ನ ಮಾಡಿದ್ದಾರೆ. ಆರೋಪಿಗಳಿಗೆ ನೋಟಿಸ್ ಕೊಡಲು ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನೊಂದು ಕಡೆಗೆ ರಾಯಚೂರಿನ ತುರ್ವಿಹಾಳದಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಪಂಚನಾಮೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳ ಮಾಜರನ್ನ ಮಾಡಬೇಕಲ್ಲ, ಕೇಳಿಸ್ಕೊಳ್ಳಿ. ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಅವರ ಸಹೋದರ ಹಾಗೂ ಪುತ್ರ ಏನು ಮೊಲವನ್ನು ಬೇಟೆಯಾಡಿ ಸಂಭ್ರಮಾಚರಣೆ ಮಾಡಿದಂಥ ಪ್ರಕರಣ ಏನಿದೆ, ಇದು ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಜೊತೆಗೆ ಏನು ಒಂದು ಅರಣ್ಯ ಕಾಯ್ದೆಯನ್ನು ಕೂಡ ಇದು ಉಲ್ಲಂಘನೆ ಮಾಡಿರುವಂಥ ಪ್ರಕರಣ ಇತ್ತು. ಇದನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈಗ ಅರಣ್ಯ ಇಲಾಖೆ ಅದರ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಂಡಿದೆ, ಈ ಮೊಲ ಬೇಟೆ ವಿರುದ್ಧ ಏನು ಕ್ರಮ ಮಾಡ್ತಾರೆ, ಯಾವ ಕಾಯ್ದೆಯಡಿ ಏನೆಲ್ಲ ಕ್ರಮ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ರಾಯಚೂರು DFO ಆದಂಥ ಪ್ರವೀಣ್ ಅವ್ರ ಜೊತೆ ಇದ್ದೀವಿ. ಅವ್ರನ್ನೇ ಕೇಳೋಣ. ಸರ್, ಈ ಘಟನೆ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು, ಏನು ಕ್ರಮ ತೆಗೆದುಕೊಂಡಿದ್ರಿ ಇದುವರೆಗೆ? ಇವತ್ತು ಮುಂಜಾನೆ ನಮಗೆ ಇದರ ಬಗ್ಗೆ ಮಾಹಿತಿ ಬಂತು. ಹೀಗೆ ಮೊಲವನ್ನು ಭೇಟಿ ಮಾಡಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಂತೆ. ಅದೇ ರೀತಿ ನಮ್ಮ ಸಿಬ್ಬಂದಿಯವರಿಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅವರಿಗೆ ಅದರಲ್ಲಿ ಕೇಸ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು ಹೇಳಿರುತ್ತೇನೆ. ಓಕೆ, ಅಂದರೆ ಸರ್, ಈಗ ಅವರು ಒಂದು ಹಬ್ಬದ ಆಚರಣೆಯ ನಿಮಿತ್ತವಾಗಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಬ್ಬಗಳಲ್ಲಿ ಈ ಥರ ಮಾಡ್ಬೋದಾ? ಇದು ಕಾನೂನಲ್ಲಿ ಅವಕಾಶ ಇದೆಯಾ? ಇದಕ್ಕೆ ಕಾನೂನಲ್ಲಿ ಅವಕಾಶ ಯಾವುದೂ ಇಲ್ಲ, ಯಾವುದೂ ಅವಕಾಶ ಇಲ್ಲ. ಓಕೆ, ಈಗ ನಿಮ್ಮ ಗಮನಕ್ಕೆ ಬಂದ ಮೇಲೆ ಏನು ಆ್ಯಕ್ಷನ್ ಮಾಡಿದ್ದೀರಿ ಸರ್? ಈಗ ಅದೇ ಹೇಳಿದ್ನಲ್ಲ, ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಅದೇ ರೀತಿ ಮುಂದೆ ಎನ್ಕ್ವೈರಿ ಮಾಡ್ತೀವಿ. ಈಗ ಶಾಸಕರ ಪುತ್ರ ಹಾಗೂ ಸಹೋದರ ಅನ್ನೋ ಕಾರಣಕ್ಕೆ ಏನಾದರೂ ಯಾರೇ ಆಗಲಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಸೂಕ್ತ ಕ್ರಮ ಅಂದರೆ ಏನೇನು ಸರ್? ಬಂಧನ ಆಗುತ್ತಾ? ಅಲ್ಲಿ ಏನು ಪ್ರಾವಿಷನ್ ಇದೆ ಮಾಡ್ತೀವಿ. ಫಸ್ಟಿಗೆ FIR ಹಾಕಬೇಕು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅಫೆನ್ಸ್ ರಿಜಿಸ್ಟರ್ ಮಾಡ್ತೀವಿ. ಆದ್ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ. ಬರೆದಿಟ್ಕೊಳ್ಳಿ, ಏನೂ ಆಗಲ್ಲ ಇದರಲ್ಲಿ. ಯಾಕಂದರೆ ದಾವಣಗೆರೆಯಲ್ಲಿ ಏನಾಗಿತ್ತು ಅನ್ನೋದು ನೋಡಿದ್ದೀವಿ. ಜಿಂಕೆಗಳನ್ನು ಸಾಕಿದ್ದು ಏನಾಗಿತ್ತದು, ಇಲ್ಲೂ ಏನೂ ಆಗಲ್ಲ. ಅದು ಫಾರಂ ಮೊಲಾರಿ ಅಂತ ಹೇಳ್ಕೊಂಡು ಬರ್ತಾರೆ. ಬರೆದಿಟ್ಕೊಳ್ಳಿ, ಹಂಗೆ ಹೇಳ್ತಾರೆ, ಹಂಗೆ ಯಾಮರಿಸ್ತಾರೆ. ನನ್ನ ಸಹೋದ್ಯೋಗಿ ಈಗ ರಾಯಚೂರು ಪ್ರತಿನಿಧಿಯಾಗಿರುವಂಥ ವಿಜಯ್ ಜಾಗಡ್ಕಲ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಶಾಸಕರ ಪುತ್ರ ಮತ್ತು ಸಹೋದರ ಆಗಿದ್ದರಿಂದ 100% ಎಫರ್ಟ್ ಹಾಕಿ ಶಾಸಕರು ಏನು ಬೇಕು ಅದನ್ನು ಯಾಮಾರಿಸುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಇದು ಬೇಟೆ ಆಡಿದ್ದಲ್ಲ ರೀ, ಫಾರಮಲ್ಲಿ ಸಾಕಿರುವಂಥ ಮೊಲ ತಿನ್ನೋಕೆ ಅವಕಾಶ ಇದೆ. ಮೊಲಗಳನ್ನೆಲ್ಲ ಸಾಕಕ್ಕೆ ಅವಕಾಶ ಇದೆ, ತಿನ್ನೋಕ್ಕೂ ಅವಕಾಶ ಇದೆ. ನಮ್ಮಲ್ಲಿ ಫಾರಂ ಮೊಲ ನಾವು ಹಿಡ್ಕೊಂಡು ಬಂದಿದ್ದು ಅಂತಂದರೆ ಏನು ಮಾಡ್ತಾರಂತೆ? ಯಾಕಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಲ್ವಲ್ಲ, ಇದು ಕಾಡು ಮೊಲ ಅಂತಲೇ ಗೊತ್ತಾಗಿದೆಯಾ? ಆ ರೀತಿಯಾಗಿರೋದ್ರೂ ದಾಖಲೆಗಳಿದೆಯಾ, ಸಾಕ್ಷ್ಯಗಳಿದೆಯಾ? ಅರಣ್ಯ ನಿಜಕ್ಕೂ ಕೂಡ ಈಗಾಗಲೇ ಏನು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಮಸ್ಕಿ ಶಾಸಕರು ಹೇಳ್ತಾ ಇದ್ರು, ಇದನ್ನ ಏನು ನಮ್ಮ ಸಹೋದರ ಮತ್ತು ಪುತ್ರ ಬೇಟೆ ಆಡಿಲ್ಲ, ಬೇರೆಯವರು ಬೇಟೆ ಆಡಿರೋದನ್ನ ಆ ಮೆರವಣಿಗೆಯಲ್ಲಿ ಹಿಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಜೊತೆಗೆ ನಾವು ಪ್ರತಿ ವರ್ಷ ಇದು ಸಂಪ್ರದಾಯ ಇದೆ, ಶಂಕರಲಿಂಗೇಶ್ವರ ಜಾತ್ರೆಯಲ್ಲಿ ಈ ರೀತಿ ಮೊಲವನ್ನು ಬೇಟೆಯಾಡಿ ತಂದಾಗ ಅದನ್ನ ಮೆರವಣಿಗೆಯ ಮೂಲಕ ಅದನ್ನ ತೆಗೆದುಕೊಂಡು ಹೋಗುವಂಥದ್ದು ಸಂಪ್ರದಾಯ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಸಂಪ್ರದಾಯದ ಆಚರಣೆ ಜೊತೆಗೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಕಲ್ಪನೆ ಕೂಡ ಅವರಿಗೆ ಇರಬೇಕಾಗತ್ತೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಮೊಲಗಳನ್ನು ಇಲ್ಲಿ ಬೇಟೆಯಾಡಿರುವಂಥದ್ದು ಈಗಾಗಲೇ ಏನು ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದೆ. ಆ ಮೊಲಗಳನ್ನು ಕಟ್ಟಿಗೆಗೆ ಸಿಲುಕಿಸಿಕೊಂಡು ಅದನ್ನು ವಿಜೃಂಭಣೆಯಿಂದ ತೂರಾಡ್ತಾ ಕೆಲವನ್ನ ಕಟ್ಟಿಗೆಯಲ್ಲಿ ನೇತಾಕೊಂಡು ಎಳೆದುಕೊಂಡು ಹೋಗ್ತಿರುವಂಥದ್ದು. ಜೊತೆಗೆ ಮಾರಕಾಸ್ತ್ರಗಳು ಒಂದಲ್ಲ ಎರಡಲ್ಲ ಬೇರೆ ಬೇರೆಯ ಮಾರಕಾಸ್ತ್ರಗಳನ್ನು ಕೂಡ ಕೈಯಲ್ಲಿ ಹಿಡಿದುಕೊಂಡು ವಿಜೃಂಭಣೆ ಮಾಡಿರುವಂಥದ್ದನ್ನು ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ಪ್ರಸಾರವನ್ನು ಮಾಡ್ತಾ ಇದೆ. ಜೊತೆಗೆ ಏನು ಸಿದ್ದನಗೌಡ ಏನಂತವ್ರು ಇದ್ದಾರೆ, ಅಂದರೆ ಶಾಸಕರ ಸಹೋದರ, ತನ್ನ ವಾಟ್ಸಪ್ನ ಸ್ಟೇಟಸಲ್ಲೂ ಕೂಡ ಈ ಎಲ್ಲ ವಿಡಿಯೋಗಳನ್ನು ಹಾಕ್ಕೊಂಡು ಜನರಿಗೆ ತಮ್ಮ ಒಂದು ರೀತಿಯ ಅಟ್ಟಹಾಸದ ಪ್ರದರ್ಶನವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಅವರೇ ಪ್ರದರ್ಶನ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಇಲ್ಲದೆ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಮತ್ತು ಅದನ್ನು ಜನರಿಗೆ ತೋರಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಈ ಕುರಿತು ಪಬ್ಲಿಕ್ ಟಿವಿ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತು. ಜೊತೆಗೆ ಏನು ಅರಣ್ಯಾಧಿಕಾರಿಗಳ ಗಮನಕ್ಕೂ ತೊಗೊಂಡು ಬಂತು. ಅವರ ಒಂದು ಅಭಿಪ್ರಾಯವನ್ನು ಪಡೆದಾಗಲೂ ಕೂಡ ಅಧಿಕಾರಿಗಳು ಹೇಳಿರುವಂಥದ್ದು ಸ್ಪಷ್ಟವಾಗಿ ನಾವು ಇದರ ಬಗ್ಗೆ ಪ್ರಕರಣವನ್ನು ದಾಖಲಿಸ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದರು. ಅದರ ಪ್ರಕಾರ ಈಗ
ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವಂಥದ್ದು 3 ಜನರ ವಿರುದ್ಧ. ಒಂದು ಶಾಸಕರ ಪುತ್ರ ಸತೀಶ್ ಗೌಡ, ಎರಡನೇದು ಸಿದ್ದನಗೌಡ ಮತ್ತು ದುರ್ಗೇಶ್ ಅನ್ನುವಂಥ ಸ್ಥಳೀಯ ಸೇರಿದಂತೆ ಇತರರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಆ ಒಂದು FIR ಕಾಪಿಯನ್ನು ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ಅದನ್ನು ಸಬ್ಮಿಟ್ ಮಾಡಲಿದ್ದಾರೆ. ನಂತರದಲ್ಲಿ ನ್ಯಾಯಾಧೀಶರ ಸೂಚನೆ ಮೇರೆಗೆ ಬಂಧಿಸೋದ ಅಥವಾ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥದ್ದು ಅನ್ನುವಂಥದ್ದು ಮುಂದೆ ನಿರ್ಧಾರ ಆಗಲಿದೆ. ಅರುಣ್.